ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಂಡು ಹಣಕಾಸಿನ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಾವು ಬಗೆಹರಿಸ್ಕೊಬೋದಾಗಿರುತ್ತೆ. ಹಾಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ತಪ್ಪದೇ ಪಠಿಸೋದ್ರಿಂದ ನಮಗೆ ಯಾವುದೇ ರೀತಿಯ ಸಂಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಪಠಿಸಬೇಕಾಗುತ್ತೆ. ಹಾಗಿದ್ದರೆ ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ, ಯಾವ ಸಮಯದಲ್ಲಿ, ಹೇಗೆ ಪಠಿಸಬೇಕು, ಹಾಗೆ ಇದಕ್ಕಿರುವಂತಹ ನಿಯಮಗಳೇನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ಪ್ರತಿ ರಾತ್ರಿ ಮಧ್ಯರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಪೂಜಿಸೋದನ್ನು ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಯಾಕೆಂದರೆ ಆ ಒಂದು ಸಮಯದಲ್ಲಿ ತಾಯಿ ಭೂಲೋಕದಲ್ಲಿ ಹೆಚ್ಚಾಗಿ ಸಂಚಾರವನ್ನು ಮಾಡೋದ್ರಿಂದ ನಮಗೆ ಆ ಒಂದು ಸಮಯದಲ್ಲಿ ನಾವು ಆ ವಾರಾಹಿ ತಾಯಿಯ ಪೂಜೆ, ವ್ರತ, ಅನುಷ್ಠಾನಗಳನ್ನು ಮಾಡೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹ ನಮ್ಮ ಮೇಲೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇನ್ನು ಪಂಚಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಅಥವಾ ವ್ರತ ಪೂಜೆಗಳನ್ನು ಪ್ರಾರಂಭಿಸ್ಬೋದಾಗಿರುತ್ತೆ. ಇನ್ನು ಅದು ಬಿಟ್ಟರೆ ಮಂಗಳವಾರ, ಗುರುವಾರದ ದಿನಗಳಲ್ಲೂ ಕೂಡ ನೀವು ಈ ಒಂದು ವಾರಾಹಿ ತಾಯಿಯ ಪೂಜಾ ಅನುಷ್ಠಾನಗಳನ್ನು ಅಥವಾ ಮಂತ್ರ ಪಠಿಸೋದಕ್ಕೆ ಶುರು ಮಾಡ್ಬೋದಾಗಿರುತ್ತೆ. ಇಲ್ಲ ಅಂದರೆ ನೀವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ಹೆಚ್ಚಾಗಿ ಬೇಗನೆ ನಮಗೆ ನಮ್ಮ ಕೆಲಸಗಳಾಗಬೇಕು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಪೂಜೆ, ವ್ರತ ಅಥವಾ ಮಂತ್ರ ಪಠಣೆ ಮಾಡೋದನ್ನು ಮಾಡ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರ ಪಠಣೆ ಮಾಡುವ ಮುಂಚೆ ನಾವು ಶುದ್ಧವಾಗಬೇಕಾಗುತ್ತೆ, ಅಂದರೆ ಸ್ನಾನ ಮಾಡಿಕೊಂಡು ಶುದ್ಧವಾಗಿರಬೇಕಾಗುತ್ತೆ. ನಾನ್ ವೆಜ್ ಏನಾದರೂ ತಿಂದಿದ್ರೆ ನೀವು ಪಠಿಸ್ಬಾರ್ದು. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಪಠಿಸ್ಬೋದು. ನಾನ್ ವೆಜ್ ತಿಂದಿದ್ರೆ ಸ್ನಾನ ಮಾಡಿಕೊಂಡು ಮಂತ್ರವನ್ನು ಜಪ ಮಾಡ್ಬೋದಾಗಿರುತ್ತೆ. ಇನ್ನು ಹೆಣ್ಮಕ್ಳಾದರೆ ಮುಟ್ಟಾದಂಥ ಸಮಯದಲ್ಲಿ ವಾರಾಹಿ ತಾಯಿಯ ಮಂತ್ರಗಳನ್ನು ಅಥವಾ ವ್ರತ ಪೂಜೆಗಳನ್ನು, ಅನುಷ್ಠಾನಗಳನ್ನಾಗಲಿ ಮಾಡಬೇಡಿ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಸ್ಕಿಪ್ ಮಾಡಿ, ಅಂದರೆ 5 ದಿನಗಳ ಕಾಲ ಸ್ಕಿಪ್ ಮಾಡಿ ನಂತರ ನೀವು ಈ ಒಂದು ವಾರಾಹಿ ತಾಯಿಯ ಪೂಜೆ, ವ್ರತ ಅಥವಾ ಮಂತ್ರ ಪಠಣೆಗಳನ್ನು ಮಾಡ್ಬೋದಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಪೂಜೆ, ವ್ರತಗಳನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೇವಲ ಈ ಮಂತ್ರವನ್ನು ನೀವು ಪಠಿಸಿದರೆ ಸಾಕಾಗುತ್ತೆ. ನಿಮಗೆ ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ಅದನ್ನು ಮಂತ್ರವನ್ನು ನೋಡಿಕೊಂಡು ಅದಕ್ಕೆ ಅಂತ ಒಂದು ಬುಕ್ ಇಟ್ಕೊಂಡು ಅದರಲ್ಲಿ ನೀವು ಎಷ್ಟು ಬಾರಿ ಹೇಳಿರ್ತೀನೋ ಅಷ್ಟು ಬಾರಿ ನೀವು ಆ ಬುಕ್ಕಲ್ಲೂ ಕೂಡ ಬರಿಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು 108 ಬಾರಿನಾದರೂ ಅಥವಾ 11 ಬಾರಿ, 21 ಬಾರಿ, 9 ಬಾರಿ, ಹೀಗೆ ಇದರಲ್ಲಿ ಎಷ್ಟು ಬಾರಿ ಬರಿಬೇಕು ಅನಿಸುತ್ತೋ ಅಷ್ಟು ಬಾರಿ ಬರಿಬೋದು ಅಥವಾ ಅಷ್ಟು ಬಾರಿ ಹೇಳ್ಕೊಬೋದು. 108 ಬಾರಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಹೆಚ್ಚಾಗಿ ಬೇಗ ಫಲ ಬೇಕು ಅಂದರೆ 108 ಬಾರಿ ಹೇಳಲೇಬೇಕಾಗುತ್ತೆ. ಹಾಗೆ ಮೈಂಡ್ ಸೆಟ್ಟನ್ನು ಕೂಡ ನಾವು ಕ್ಲಿಯರಾಗಿ ಇಟ್ಕೊಬೇಕು, ಪಾಸಿಟಿವ್ ಆಗಿ ಇಟ್ಕೊಬೇಕು. ಏನೇ ನಾವು ಪಡ್ಕೊಬೇಕು ಅನ್ನೋದಾದರೆ ಆಲ್ರೆಡಿ ಅದನ್ನು ನಾವು ಪಡ್ಕೊಂಡಿದ್ದೀವಿ, ನಮ್ಮ ಹತ್ರ ಇದೆ, ಅದರಿಂದ ನಾವು ಖುಷಿಯಾಗಿದ್ದೀವಿ. ನಮಗೆ ಅದು ಸಿಕ್ಕಾಗ ಎಷ್ಟು ಖುಷಿಯಾಗುತ್ತೋ ಹಾಗೆ ಪ್ರೆಸೆಂಟಲ್ಲೂ ಕೂಡ ನೀವು ಅದೇ ರೀತಿ ಇರಬೇಕಾಗುತ್ತೆ. ಹಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ನಮ್ಮ ಬೇಡಿಕೆ ಇದ್ರೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮಂತ್ರ ಯಾವುದು ಅಂತ ಅನ್ನೋದಾದರೆ ಓಂ ಐಂ ಕ್ಲೌಂ ಮಾಧವನ್ಯೈ ನಮಃ. 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 ಈ ರೀತಿಯಾಗಿ ಮಂತ್ರವನ್ನು ಪಠಿಸ್ತಾ ಬರಬೇಕಾಗುತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದು ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರನಾದರೂ ನೀವು ದೇವ್ರ ಮೇಲೆ ದೀಪ ಹಚ್ಚೋ ಟೈಮಲ್ಲಿ ಕೂಡ ಪಠಿಸ್ಬೋದಾಗಿರುತ್ತೆ. ಈ ರೀತಿ ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನ ನೋಡಬೇಕು ಅಂದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.